ಬ್ಯಾಕ್ ಟು ಬ್ಯಾಕ್ ಸೀರೀಸ್ಗಳಲ್ಲಿ ಬ್ಯುಸಿ ಇದೆ. ಟೆಸ್ಟ್, ODI ಹಾಗೆ T20 ಪಂದ್ಯಗಳನ್ನು ಆಡ್ತಿದ್ದಾರೆ. ಇತ್ತೀಚೆಗಷ್ಟೇ ಸೌತ್ ಆಫ್ರಿಕಾ ವಿರುದ್ಧದ 3 ಮಾದರಿ ಸರಣಿಗಳು ಮುಗಿದಿವೆ. ತವರಿನಲ್ಲೇ ನಡೆದಂತ ಈ ಫೈಟ್ನಲ್ಲಿ ಭಾರತ ಟೆಸ್ಟ್ ಕ್ರಿಕೆಟ್ನಲ್ಲಿ ಕ್ಲೀನ್ ಸ್ವೀಪ್ ಆದರೂ ಕೂಡ ಏಕದಿನ ಹಾಗೆ T20ನಲ್ಲಿ ರಿವೆಂಜ್ ತೀರಿಸಿಕೊಂಡಿದೆ. ಬಟ್ ಭಾರತ ಎಷ್ಟೇ ಪಂದ್ಯಗಳನ್ನು ಆಡಿ ಗೆದ್ರೂ ಕೂಡ ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ರಿಯಲ್ ಥ್ರಿಲ್ ಸಿಗೋದೇ ರೋಕೋ ಜೋಡಿ ಮೈದಾನದಲ್ಲಿ ಇಳಿದು ಆಡಿದಾಗ. ಏಕದಿನ ಮಾದರಿಯಲ್ಲಿ ಮಾತ್ರ ಆಡ್ತಾ ಇರುವಂತ ಈ ಸ್ಟಾರ್ ಕ್ರಿಕೆಟರ್ಸ್ ಮತ್ತೆ ಯಾವಾಗ ಮೈದಾನ ಕೇಳಿತಾರೆ ಅಂತ ಕಾಯ್ತಾ ಇದ್ದಾರೆ. ಹಾಗಂತ ಈ ಲೆಜೆಂಡರ್ಸ್ ನೆಕ್ಸ್ಟ್ ಮೆನ್ ಇನ್ ಬ್ಲೂ ಜರ್ಸಿಯಲ್ಲಿ ಕಣಕ್ಕಿಳಿಯೋದು ತುಂಬಾ ದೂರ ಏನಿಲ್ಲ. ಹೊಸ ವರ್ಷದ ಆರಂಭದಲ್ಲೇ ಭಾರತ ಪರ ಮೈದಾನ ಕೇಳಿತಾರೆ, ಅದು ಕೂಡ ಭಾರತದಲ್ಲೇ. ಸೊ ನೆಕ್ಸ್ಟ್ ರೋಕೋ ಮ್ಯಾಚ್ ಯಾವಾಗ, ಪಂದ್ಯಗಳು ಎಲ್ಲಿ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಡಿಸೆಂಬರ್ 19ರಂದು ಸೌತ್ ಆಫ್ರಿಕಾ ವಿರುದ್ಧದ ಕೊನೆಯ T20 ಮ್ಯಾಚ್ನೊಂದಿಗೆ ಸುದೀರ್ಘ ಪ್ರವಾಸಕ್ಕೆ ತೆರೆ ಬಿದ್ದಿದೆ. 3 ಮಾದರಿಯಲ್ಲಿ ಒಟ್ಟು 10 ಪಂದ್ಯಗಳನ್ನು ಮುಗಿಸಿ ಹರಿಣ ಪಡೆ ತವರಿಗೆ ವಾಪಸ್ ಆಗ್ತಿದೆ. ಸೊ ಅಲ್ಲಿಗೆ ಟೀಮ್ ಇಂಡಿಯಾಗೆ ಈ ವರ್ಷದ ಎಲ್ಲಾ ಪಂದ್ಯಗಳು ಕೂಡ ಕಂಪ್ಲೀಟ್ ಆದವು. ಇನ್ನೇನಿದ್ರು 2026ರಲ್ಲಿ ಮೆನ್ ಇನ್ ಬ್ಲೂ ಜರ್ಸಿ ಟೀಮ್ ಮೈದಾನ ಕಿಳಿಯಲಿದೆ, ಅದು ಕೂಡ ತವರಿನಲ್ಲೇ. ಹಾಗಂತ ಈ ಪಂದ್ಯಗಳಿಗೇನು ತುಂಬಾ ದಿನ ಕಾಯ್ಬೇಕಾಗಿಲ್ಲ. ಜನವರಿ 2nd ವೀಕಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿ ಸ್ಟಾರ್ಟ್ ಆಗುತ್ತೆ. ರೋಕೋ ಅಬ್ಬರ ಕೂಡ ಶುರುವಾಗುತ್ತೆ. ಜನವರಿ 11ರಂದು ನ್ಯೂಜಿಲೆಂಡ್ ವಿರುದ್ಧ ಮೊದಲ ಪಂದ್ಯ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಪ್ರಸ್ತುತ ಏಕದಿನ ಮಾದರಿಯಲ್ಲಿ ಮಾತ್ರನೇ ಆಡ್ತಿದ್ದಾರೆ. ಇತ್ತೀಚೆಗೆ ದಕ್ಷಿಣ ಆಫ್ರಿಕಾ ವಿರುದ್ಧ 3 ಪಂದ್ಯಗಳ ಸರಣಿ ಬಳಿಕ ರೆಸ್ಟ್ ನಲ್ಲಿದ್ದಾರೆ. ಇದೀಗ 2026ರ ಜನವರಿ 2ನೇ ವಾರದಲ್ಲಿ ಮತ್ತೆ ಮೈದಾನಕ್ಕಿಳಿಯಲಿದ್ದಾರೆ. ಜನವರಿ 11ರಂದು ವಡೋದರಾದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಮೊದಲ ಏಕದಿನ ಪಂದ್ಯ ನಡೆಯಲಿದೆ. ಈ ಪಂದ್ಯದ ಮೂಲಕ ಈ ಇಬ್ಬರು ಲೆಜೆಂಡರ್ಸ್ ಮತ್ತೆ ಭಾರತ ಪರ ಆಡ್ತಾರೆ. ಬಳಿಕ ಜನವರಿ 14ಕ್ಕೆ ರಾಜ್ಕೋಟ್ನಲ್ಲಿ 2ನೇ ಪಂದ್ಯ ನಡೆಯಲಿದೆ. ದೆನ್ ಸರಣಿಯ ಕೊನೆ ಹಾಗೆ 3ನೇ ಪಂದ್ಯಕ್ಕೆ ಜನವರಿ 18ರಂದು ಇಂದೋರ್ ಮೈದಾನ ಸಾಕ್ಷಿಯಾಗಲಿದೆ. ಸೊ ಅಲ್ಲಿಗೆ 3 ಪಂದ್ಯಗಳ ಏಕದಿನ ಸರಣಿ ಕಂಪ್ಲೀಟ್ ಆಗುತ್ತೆ. ಆದರೆ ಮತ್ತೆ ಭಾರತ ತಂಡದ ಪರ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಮೈದಾನಕ್ಕಿಳಿಯೋದು ಬರೋಬ್ಬರಿ 7 ತಿಂಗಳ ಬಳಿಕ. ಯಾಕಂದ್ರೆ ಆ ಬಳಿಕ ಅಂದ್ರೆ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿ ಬಳಿಕ T20 ಸರಣಿ ಶುರುವಾಗುತ್ತೆ. ಬಳಿಕ T20 ವಿಶ್ವಕಪ್, IPL ಎಲ್ಲ ಮುಗಿಸಿ ಆ ಬಳಿಕ ಟೀಮ್ ಇಂಡಿಯಾ ಇಂಗ್ಲೆಂಡ್ ಪ್ರವಾಸವನ್ನ ಕೈಗೊಳ್ಳುತ್ತೆ. ಜುಲೈನಲ್ಲಿ ಆಂಗ್ಲರ ವಿರುದ್ಧ 3 ಪಂದ್ಯಗಳ ಸರಣಿ ನಡೆಯುತ್ತೆ. ಜುಲೈ 14, 16 ಹಾಗೆ ಜುಲೈ 19ರಂದು ಪಂದ್ಯಗಳು ನಡೆಯಲಿವೆ. ಈ ಪಂದ್ಯಗಳಿಗೆ ರೋಹಿತ್ ಹಾಗೆ ಕೊಹ್ಲಿ ಆಡ್ತಾರೆ. ಅದ್ಭುತ ಫಾರ್ಮ್ ನಲ್ಲಿದ್ದಾರೆ ರೋಹಿತ್ ಮತ್ತು ಕೊಹ್ಲಿ. ಆಕ್ಚುಲಿ ರೋಹಿತ್ ಮತ್ತು ಕೊಹ್ಲಿ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ ಪ್ರೆಸೆಂಟ್ಲಿ. ಈ ವರ್ಷ ಭಾರತ ಏಕದಿನ ಮಾದರಿಯಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ನಂಬರ್ 1 ಹಾಗೆ ರೋಹಿತ್ ಶರ್ಮಾ ನಂಬರ್ 2 ನಲ್ಲಿದ್ದಾರೆ. ಸೌತ್ ಆಫ್ರಿಕಾ ಸೀರೀಸ್ ನಲ್ಲಿ ಕೊಹ್ಲಿ 2 ಶತಕ ಹಾಗೆ 1 ಅರ್ಧ ಶತಕ ಬಾರಿಸಿದ್ರು. ಹಾಗೆ ಮಾಜಿ ನಾಯಕನಾಗಿರುವಂತಹ ರೋಹಿತ್ ಶರ್ಮಾ ಕೂಡ 2 ಅರ್ಧ ಶತಕ ಬಾರಿಸಿದ್ರು. ಮೊದಲ 2 ಏಕದಿನ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಮೊದಲ ಪಂದ್ಯದಲ್ಲಿ 135 ರನ್ಸ್, 2ನೇ ಪಂದ್ಯದಲ್ಲಿ 107 ರನ್ ಹಾಗೆ ಕೊನೆ ಪಂದ್ಯದಲ್ಲಿ ಅಜೇಯ 65 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ರೋಹಿತ್ ಶರ್ಮಾ ಮೊದಲ ಪಂದ್ಯದಲ್ಲಿ 57, 2ನೇ ಪಂದ್ಯದಲ್ಲಿ 14 ಹಾಗೆ ಸರಣಿ ನಿರ್ಣಾಯಕ ಪಂದ್ಯದಲ್ಲಿ ಅಂದ್ರೆ ಕೊನೆ ಪಂದ್ಯದಲ್ಲಿ 75 ರನ್ ಗಳಿಸಿ ತಂಡದ ಟಾಪ್ ಸ್ಕೋರರ್ಗಳಾಗಿದ್ರು. ಹೀಗಾಗಿ ಮುಂದಿನ ಸರಣಿಯಲ್ಲಿ ರೋಕೋ ಪರ್ಫಾರ್ಮೆನ್ಸ್ಗಾಗಿ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. 2027ರ ವಿಶ್ವಕಪ್ ಆಡಲೇಬೇಕು ಅಂತ ಪಣ ತೊಟ್ಟಿರುವಂತ ಈ ಲೆಜೆಂಡರ್ಸ್ ಟೀಕೆ ಮಾಡಿದವ್ರಿಗೆ ಹಾಗೆ ನಿವೃತ್ತಿಯನ್ನ ಕೇಳಿದವ್ರಿಗೆ ಮೈದಾನದಲ್ಲೇ ಉತ್ತರ ಕೊಡ್ತಿದ್ದಾರೆ. ODI ರ್ಯಾಂಕಿಂಗ್ ನಲ್ಲೂ ನಂಬರ್ 1, ನಂಬರ್ 2 ನಲ್ಲಿದ್ದಾರೆ. ಈ ವರ್ಷ ಅದ್ಭುತವಾಗಿ ಜರ್ನಿ ಮುಗಿಸಿರುವಂತ ಈ ಸೂಪರ್ ಸ್ಟಾರ್ಸ್ ನೆಕ್ಸ್ಟ್ ಇಯರ್ ಕೂಡ ಅಬ್ಬರಿಸೋಕೆ ಸಿದ್ಧರಾಗ್ತಿದ್ದಾರೆ. ಇವರಿಬ್ಬರ ಅಬ್ಬರ ನೋಡೋಕೆ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ನಮಸ್ಕಾರ.